ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಬೆಳಗಿನ ಶುಭೋದಯಗಳು. ಇಂಗ್ಲೀಷ್ ಎಕ್ಸಾಮ್ ಎಲ್ಲರದು ಕೂಡ ಚೆನ್ನಾಗಾಗಿದೆ ಅಂದುಕೊಂಡಿದ್ದೇನೆ. ನೆನ್ನೆ ಹೌದಲ್ವಾ? ನಾಳೆ ಬಿಸ್ನೆಸ್ ಸ್ಟಡೀಸ್ ಇದೆ, ಅಂದರೆ ವ್ಯವಹಾರ ಅಧ್ಯಯನ. ನಮ್ಮ ಕಾಮರ್ಸ್ ವಿದ್ಯಾರ್ಥಿಗಳಿಗೂ ಹಾಗೂ ನಮ್ಮ ಸೈನ್ಸ್ ವಿದ್ಯಾರ್ಥಿಗಳಿಗೆ ಗಣಿತ ಎಕ್ಸಾಮ್ ಇದೆ, ಮ್ಯಾಥಮೆಟಿಕ್ಸು. ಬನ್ನಿ ಸರ್, ಈಗ ನಾವು ಎಲ್ಲರೂ ಕೂಡ ರೆಡಿಯಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಆಲ್ರೆಡಿ ನಾನು ಫಿಕ್ಸ್ ಕ್ವಶನ್ಸು, ಇಂಪಾರ್ಟೆಂಟ್ ಕ್ವಶನ್ಸು, ಅದು ಇದು ಎಲ್ಲದೂ ಕೂಡ ಅಪ್ಲೋಡನ್ನು ಮಾಡಿ ಕೊಟ್ಟಿರುವಂಥದ್ದು ನಿಮಗೂ ಕೂಡ ಗೊತ್ತು. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ಲಿಂಕ್ಸ್ಗಳನ್ನು ನೀಡಿರ್ತೇನೆ, ಉಪಯೋಗಿಸಿಕೊಳ್ಳಿ. ಎನಿಹೌ, ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್, ಲೆಟ್ ಮಿ ಸ್ಟಾರ್ಟ್ ಟುಡೇಸ್ ವಿಡಿಯೋ. ನೋಡಿ, ಕೆಳಗಿನ ಪ್ರಶ್ನೆಗಳಿಗೆ ನೀಡುವ 4 ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಇದೆ. ಪ್ರಶ್ನೆ 1, ನಿರ್ವಹಣೆಯ ತತ್ವವನ್ನು ಹೇಗೆ ರಚಿಸಲಾಗಿದೆ ಅಂತ MCQsಗಳಲ್ಲಿ ಮೊದಲ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು, ಪ್ರೀತಿಯ ವಿದ್ಯಾರ್ಥಿಗಳೇ, ವ್ಯವಸ್ಥಾಪಕರ ಅನುಭವಗಳಿಂದ ಅಂತ ಇದೆ ಅಲ್ವಾ, ಅದು ಸರಿಯಾದ ಉತ್ತರ ಆಗತ್ತೆ. ಆಪ್ಷನ್ ಎ ಅನ್ನುವಂಥದ್ದು ಸರಿಯಾದ ಉತ್ತರ. ಪ್ರಶ್ನೆ 2, ಯೋಜಿಸುವಿಕೆ ಪ್ರಕ್ರಿಯೆಯ ಕೊನೆಯ ಹಂತವು ಡ್ಯಾಶ್ ಆಗಿದೆ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿರುತ್ತೆ. ಯೋಜಿಸುವಿಕೆಯನ್ನು ಜಾರಿಗೊಳಿಸುವುದು ಅನ್ನುವಂಥದ್ದು ಸರಿಯಾದ ಉತ್ತರ ಆಪ್ಷನ್ ಡಿ. ಈಗ 3ನೆಯ ಪ್ರಶ್ನೆಯನ್ನು ನೋಡೋಣ. ಸಂಸ್ಥೆಯೊಳಗೆ ನೌಕರರ ಸಮತಲಾತ್ಮಕ ಚಲನೆಯನ್ನು ಡ್ಯಾಶ್ ಎಂದು ಕರೆಯುತ್ತದೆ ಅಂತ ಇದೆ. ಮೂರನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಆಗಿರುತ್ತೆ. ಅದು ವರ್ಗಾವಣೆ ಎಂದು ಕರೆಯಲಾಗುತ್ತದೆ ಅಂತ ಸರಿಯಾದ ಉತ್ತರ. ಕ್ಲಿಯರ್ ಆಲ್ ಆಫ್ ಯು? ಬಿ ಆಪ್ಷನ್ನು. 4ನೆಯ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ನಿರ್ದೇಶನದ ಮೂಲಾಂಶವಲ್ಲ ಅಂತ ಕೇಳಿದ್ದಾರೆ. 4ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಪ್ರತಿನಿಯೋಜನೆ ಅಂತ ಇದೆ ಅಲ್ವಾ, ಆಪ್ಷನ್ ಸಿ, ಅದು 100% ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 5, ಅತ್ಯಂತ ಚಿಕ್ಕ ವಿತರಣಾ ಮಾರ್ಗವು ಡ್ಯಾಶ್ ಅಂತ ಇದೆ. ಅದಕ್ಕೆ ಸರಿಯಾದ ಉತ್ತರ 0, ಶೂನ್ಯ ಹಂತದ ಮಾರ್ಗ ಅಂತ ಇದೆ ಅಲ್ವಾ, ಅದು ಸರಿಯಾದ ಉತ್ತರ. ನೋಡಿ ವಿದ್ಯಾರ್ಥಿಗಳೇ, ಬೇರೆ ಸಬ್ಜೆಕ್ಟ್ ರೀತಿಯಲ್ಲಿ ನಿಮಗೆ 10-15 MCQsಗಳು ಇರುವುದಿಲ್ಲ. ಬಿಸ್ನೆಸ್ ಆಗಲಿ, ಎಕನಾಮಿಕ್ಸ್ ಆಗಿರಲಿ, ದಯವಿಟ್ಟು ಎಕನಾಮಿಕ್ಸ್ ಕ್ವಶನ್ ಪೇಪರ್ ನಿಮ್ಮ ಬಳಿ ಇದ್ದರೆ ನಮ್ಮ ಮೇಲ್ ಐಡಿಗೆ ಕಳುಹಿಸಿ ಕೊಡಿ. ನಮ್ಮ ಮೇಲ್ ಐಡಿ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವಂಥದ್ದು, all-in-one pdf99@gmail.com ಅಂತ. ಸೆಕೆಂಡ್ ಮೇನ್ ಕ್ವಶನಲ್ಲಿ 5 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇದೆ, ಅದನ್ನು ನೋಡ್ತಾ ನಾವು ಈಗ ಹೋಗೋಣ ಬನ್ನಿ. ನೋಡಿ, ನಿರ್ವಹಣೆಯು ಒಂದು ಡ್ಯಾಶ್ ಪ್ರಕ್ರಿಯೆಯಾಗಿದೆ ಅಂತ 6ನೆಯ ಪ್ರಶ್ನೆ ಇದೆ. 6ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ, ಪ್ರೀತಿಯ ವಿದ್ಯಾರ್ಥಿಗಳೇ, ಯಾವುದು ಒಂದು ಗುರಿ ಪ್ರಧಾನ ಅಂತ ಇದೆ ಅಲ್ವಾ, ಅದು ಸರಿಯಾದ ಉತ್ತರ ಆಗಿರುತ್ತೆ. ನಿರ್ವಹಣೆಯು ಒಂದು ಗುರಿ ಪ್ರಧಾನ ಪ್ರಕ್ರಿಯೆಯಾಗಿದೆ ಅಂತ. 7ನೆಯ ಪ್ರಶ್ನೆ, ಎಲ್ಲ ನಿರ್ಧಾರ ಕೈಗೊಳ್ಳುವ ಅಧಿಕಾರವು ನಿರ್ವಹಣೆಯ ವರ್ಗ ಶ್ರೇಣಿಯ ಮೇಲ್ಮಟ್ಟದಲ್ಲಿ ಕೇಂದ್ರೀಕೃತವಾಗಿದ್ದರೆ ಅದನ್ನು ಡ್ಯಾಶ್ ಎನ್ನುವರು ಅಂತ 7ನೆಯ ಪ್ರಶ್ನೆ ಇದೆ. ಅದಕ್ಕೆ ಏನಂತ ಕರೀತಾರೆ ಅಂತ ಹೇಳಿದರೆ, ಕೇಂದ್ರೀಕರಣ, ಸೆಂಟ್ರಲೈಸೇಷನ್ ಅಂತ ಹೇಳ್ತೀವಿ, ಕೇಂದ್ರೀಕರಣ ಎಂದು ಕರೆಯುತ್ತಾರೆ. 8ನೆಯ ಪ್ರಶ್ನೆ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ, ಸಾಂಸ್ಥಿಕ ಗುರಿಗಳ ಸಾಧನೆಗೆ ಸಂಸ್ಥೆಯು ಪ್ರತಿಯೊಬ್ಬ ವ್ಯಕ್ತಿ ತನ್ನ ಗರಿಷ್ಠ ಸಾಮರ್ಥ್ಯದ ಕೊಡುಗೆ ನೀಡಬೇಕು ಎಂದು ಡ್ಯಾಶ್ ಎಂಬ ನಿರ್ದೇಶಿಸುವಿಕೆಯ ತತ್ವವು ತಿಳಿಸುತ್ತದೆ. 8ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು, ಪ್ರೀತಿಯ ವಿದ್ಯಾರ್ಥಿಗಳೇ, ನೋಡಿ, ಗರಿಷ್ಠ ವ್ಯಕ್ತಿಗತ ಕೊಡುಗೆ ಅಂತ 1ನೇ ಆಪ್ಷನ್ ಇದೆ ಅಲ್ವಾ, ಅದು ಸರಿಯಾದ ಉತ್ತರ ಆಗತ್ತೆ 8ನೆಯ ಪ್ರಶ್ನೆಗೆ. ಒಟ್ಟು ಚರ ಆಸ್ತಿಗಳು ಮೈನಸ್ ಒಟ್ಟು ಚಾಲ್ತಿ ಹೊಣೆಗಾರಿಕೆಗಳು ಈಸ್ ಈಕ್ವಲ್ ಟು ಡ್ಯಾಶ್ ಅಂತ 9ನೆಯ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಫಿಲ್ ಇನ್ ದ ಬ್ಲ್ಯಾಂಕ್ಸಿಗೆ ನೋಡಿ, ನಿವ್ವಳ ಏನಿದು ಕಾರ್ಯಶೀಲ ಬಂಡವಾಳ, ಲಾಸ್ಟ್ ಆಪ್ಷನ್ ಇದೆ ಅಲ್ವಾ, ಅದು ಆನ್ಸರ್ ಆಗುತ್ತೆ 9ನೆಯ ಪ್ರಶ್ನೆಗೆ. ಪ್ರಚಾರವು ಒಂದು ಡ್ಯಾಶ್ ರೂಪದ ಸಂವಹನವಾಗಿದೆ ಅಂತ ಇದೆ. ಸಂವಹನವಾಗಿದೆ, ಇದಕ್ಕೆ ಏನಂತ ಕರೀತೀರ ತಾವುಗಳು? 1 2 3 4 ಪಾವತಿಸದ ಅನ್ನುವಂಥದ್ದು ಸರಿಯಾದ ಉತ್ತರ. ಇದನ್ನು ನಾವು ಇಂಗ್ಲೀಷಲ್ಲಿ ಅನ್ಪೇಯ್ಡ್ ಅಂತ ಕರಿತೀವಿ, ಎಲ್ಲರಿಗೂ ಕೂಡ ಗೊತ್ತು. ನಂತರದಲ್ಲಿ ನಿಮಗೆ 3rd ಮೇನ್ ಕ್ವಶನಲ್ಲಿ 5 ಮ್ಯಾಚ್ ದ ಫಾಲೋಯಿಂಗನ್ನು ನೀಡಿರ್ತಾರೆ. ಈ 5 ಮ್ಯಾಚ್ ದ ಫಾಲೋಯಿಂಗ್ಗೆ 5 ಅಂಕಗಳನ್ನು ತೆಗೆಯು. ಭಾಳ ಈಸಿ ಸರ್, ಎಕನಾಮಿಕ್ಸು ಬಿಸ್ನೆಸ್ ಸ್ಟಡೀಸ್ ಪಾಸ್ ಆಗುವಂಥದ್ದು. ಬನ್ನಿ ಈಗ ನೋಡ್ತಾ ಹೋಗೋಣ ನಾವು.
ಕ್ವಶನ್ ನಂಬರ್ ಎ, ವಿಭೇದಾತ್ಮಕ ಕಾರ್ಯಾಧಾರಿತ ಕೂಲಿ ಪದ್ಧತಿ. ಕ್ವಶನ್ ನಂಬರ್ 1ಗೆ ಸರಿಯಾದ ಉತ್ತರ ಬಂದು ಕೆಲಸಗಾರರನ್ನು ಸಮರ್ಥ ಮತ್ತು ಅಸಮರ್ಥ ಎಂದು ವಿಭಜಿಸುವ ವಿಧಾನ ಅನ್ನುವಂಥದ್ದು ಸರಿಯಾದ ಉತ್ತರ. ಕ್ವಶನ್ ನಂಬರ್ ಬಿ, ತಾಂತ್ರಿಕ ಪರಿಸರ ಡ್ಯಾಶ್ ಅಂತ ಇದೆ. ತಾಂತ್ರಿಕ ಪರಿಸರಕ್ಕೆ ವ್ಯವಹಾರ ಪರಿಸರದ ಮೂಲಾಂಶ ಅನ್ನುವಂಥದ್ದು ಸರಿಯಾದ ಉತ್ತರ. ಕ್ವಶನ್ ನಂಬರ್ ಸಿ, ಅನೌಪಚಾರಿಕ ಸಂಘಟನೆ. ಇದಕ್ಕೆ ಸರಿಯಾದ ಉತ್ತರ ಸಾಮಾಜಿಕವಾಗಿ ಪರಸ್ಪರ ಸ್ಪಂದಿಸುವಿಕೆಯಿಂದ ಉತ್ಪಾದಿಸುತ್ತದೆ ಅನ್ನುವಂಥದ್ದು ಸರಿಯಾದ ಉತ್ತರ. 4ನೆಯ ಮ್ಯಾಚ್ ದ ಫಾಲೋಯಿಂಗು ವೈಯಕ್ತಿಕ ಮಾರಾಟ ಅಂತ ಇದೆ. ವೈಯಕ್ತಿಕ ಮಾರಾಟ ಇದಕ್ಕೆ ಸರಿಯಾದ ಉತ್ತರ ಪ್ರವರ್ತನೆಯ ಮಿಶ್ರಣ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಹಾಲ್ ಮಾರ್ಕ್ ಅಂತ ಇದೆ. ಇದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವಂಥದ್ದು, ಆಭರಣದ ಮೇಲೆ ಹಾಕುವಂತಹ ಒಂದು ಇದಾಗಿರುತ್ತೆ, ಹೌದಲ್ವಾ? ಎಲ್ಲರಿಗೂ ಕೂಡ ಗೊತ್ತು. ನೆಕ್ಸ್ಟು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಯಾವುದು ಉಳಿತು ನೋಡಿ, 5 ಮ್ಯಾಚ್ ದ ಫಾಲೋಯಿಂಗ್ ಆಯಿತು, 5 ಹೌದಲ್ವಾ? ಎಲ್ಲದು ಕೂಡ ಆಯಿತು. ಈಗ ಪ್ರಶ್ನೆಗಳನ್ನು ಸ್ವಲ್ಪ ನೋಡಿಕೊಂಡ್ರೆ ಬಹಳ ಅನುಕೂಲ ಆಗತ್ತೆ. ಐದು ಪ್ರಶ್ನೆಗಳಿಗೂ ಉತ್ತರಗಳನ್ನು ತಾವುಗಳು ಇಲ್ಲಿ ಬರೀಬೇಕು. 12ನೆಯ ಪ್ರಶ್ನೆ ದಕ್ಷತೆ ಎಂದರೇನು ಅಂತ ಇದೆ. ಅದೇ ರೀತಿಯ ಇದು ಭಾಳ ಈಸಿಯಾಗಿರುವಂತಹ ಒಂದು ಪ್ರಶ್ನೆ ಆಗಿರುತ್ತೆ. ಏನಂತೀರ, ಡೂಯಿಂಗ್ ಥಿಂಗ್ಸ್ ಇನ್ ಎ ರೈಟ್ ಲೆವೆಲ್ ಅಂತ ಅಷ್ಟೇ, ಮತ್ತೇನು ಇದಕ್ಕೆ ಬರೆಯೋ ಅವಶ್ಯಕತೆನೇ ಇಲ್ಲ ತಾವುಗಳು, ಹೌದಲ್ವಾ? ಇದನ್ನು ಕನ್ನಡದಲ್ಲಿ ಯಾವ ರೀತಿಯಾಗಿ ಬರೀಬೇಕು ಅನ್ನೋದನ್ನು ಹೇಳಿಕೊಡ್ತೇನೆ. ನಂತರದಲ್ಲಿ ವ್ಯವಸ್ಥಾಪನೆಯ ಯಾವ ಕಾರ್ಯವು ನಿರ್ಧಾರ ಕೈಗೊಳ್ಳುವುದನ್ನು ಒಳಗೊಂಡಿದೆ ಅನ್ನೋದು ಕೂಡ ಇದೆ ನಿಮಗೆ. ನೋಡಿ, ದಕ್ಷತೆ ಎಂದರೆ ಕನಿಷ್ಠ ಸಂಪನ್ಮೂಲಗಳನ್ನು, ಅಂದರೆ ಸಮಯ ಆಗಿರ್ಬೋದು ಅಥವಾ ಹಣ ಆಗಿರ್ಬೋದು ಅಥವಾ ಶ್ರಮ ಆಗಿರ್ಬೋದು, ಬಳಸಿ ಗರಿಷ್ಠ ಉತ್ಪಾದನೆ ಅಥವಾ ಫಲಿತಾಂಶವನ್ನು ಪಡೆಯುವುದೇ ನಾವು ದಕ್ಷತೆ ಎಂದು ಕರೆಯುತ್ತೇವೆ. 13ನೆಯ ಪ್ರಶ್ನೆ ವ್ಯವಸ್ಥಾಪನೆಯ ಯಾವ ಕಾರ್ಯವು ನಿರ್ಧಾರ ಕೈಗೊಳ್ಳುವುದನ್ನು ಒಳಗೊಂಡಿದೆ ಅಂತ ಇಲ್ಲಿ ಕೇಳಿದ್ದಾರೆ. ಇದಕ್ಕೆ ಬಹಳ ಈಸಿ, ಯೋಜನಾ ಕಾರ್ಯವು ನಿರ್ಧಾರ ಕೈಗೊಳ್ಳುವುದನ್ನು ಒಳಗೊಂಡಿದೆ. ನೋಡಿ, ಇಷ್ಟೇ ಆನ್ಸರ್ ಬರೆದ್ರೆ 1 ಅಂಕ ಸಿಗುತ್ತೆ. ಯೋಜನಾ ಕಾರ್ಯವು ನಿರ್ಧಾರ ಕೈಗೊಳ್ಳುವುದನ್ನು ಒಳಗೊಂಡಿದೆ ಅಂತ. 14ನೆಯ ಪ್ರಶ್ನೆ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, 14ನೆಯ ಪ್ರಶ್ನೆಗೆ ನೋಡಿ, ಏನು ಕೊಳಗಿಗಾರರು, ಎಲೆಕ್ಟ್ರಿಷಿಯನ್ನರು ಮತ್ತು ಕಬ್ಬಿಣ ಕೆಲಸಗಾರರು ಇವರಿಗೆ ತರಬೇತಿ ನೀಡಲು ಉಪಯೋಗಿಸುವ ಕಾರ್ಯನಿರತ ತರಬೇತಿ ವಿಧಾನವನ್ನು ಹೆಸರಿಸಿ. ಕ್ವಶನ್ ನಂಬರ್ 14, ಹೌದಲ್ವಾ? 1, 2, 3 ಇದು ಬಹಳ ಈಸಿಯಾಗಿ ಇರುವಂಥದ್ದು. ಇದನ್ನು ನಾವು ಜಾಬ್ ಓರಿಯೆಂಟೆಡ್ ಟ್ರೈನಿಂಗ್ ಮೆಥಡ್ ಅಂತ ಕರಿತೀವಿ. ಇದನ್ನು ಏನಂತೀರ ತಾವುಗಳು, ಅಪ್ರೆಂಟಿಸ್ಶಿಪ್ ಅಂತ ನಾವು ಇಂಗ್ಲೀಷಲ್ಲಿ ಕರೆಯುತ್ತೇವೆ. ಇದೇನೂ ಇಲ್ಲ ಸರ್, ಇದನ್ನು ಏನು ಮಾಡ್ತಾರೆ ಅಂತ ಹೇಳಿದರೆ ಟ್ರೈನಿಂಗ್ ಪೀರಿಯಡಲ್ಲಿ ತೆಗೆದುಕೊಳ್ಳುತ್ತಾರೆ. ನೋಡಿ, ಒಬ್ಬ ವ್ಯಕ್ತಿ ಆರೋಪಿಸುವುದು ಕಷ್ಟ ಅಥವಾ ಆರ್ಥಿಕ ಯಾವುದಿದು ಕ್ವಶನ್ ನಂಬರ್ 14 ಅಲ್ವಾ? ಒಂದು ಏನಂತೀರ, 1 ವರ್ಷ ಅಥವಾ 2 ವರ್ಷ ನಿಮ್ಮ ಎಜುಕೇಷನ್ ಆದ ತಕ್ಷಣ IITನಲ್ಲಿ ನಂತರದಲ್ಲಿ ನಿಮಗೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ATS ಅಂತ ಹೇಳಿದರೆ ಅಪ್ರೆಂಟಿಸ್ಶಿಪ್ ಟ್ರೈನಿಂಗನ್ನು ಕೊಡಿಸಲಾಗತ್ತೆ. ಈ ಟ್ರೈನಿಂಗಲ್ಲಿ ಏನು ಮಾಡ್ತಾರೆ ಅಂದರೆ ನಿಮಗೆ ಭತ್ಯೆ ಕೂಡ ಕೊಡ್ತಾರೆ, ಅರ್ಥ ಆಗುತ್ತಲ್ವ? ಸ್ಟೈಫಂಡ್ ಕೂಡ ನೀಡಲಾಗತ್ತೆ. ಸ್ಟೈಫಂಡ್ ಅಂದರೆ ನಿಮಗೆ ಊಟಕ್ಕೆ ತಿನ್ನೋಕ್ಕೆ ಸರಿಯಾಗುವ ರೀತಿಯಲ್ಲಿ. ಈಗ 15ನೆಯ ಪ್ರಶ್ನೆ ನಿಯಂತ್ರಿಸುವಿಕೆ ಪ್ರಕ್ರಿಯೆಯಲ್ಲಿ ಶಿಷ್ಟ ಎಂದರೇನು ಅಂತ ಇಲ್ಲಿ ಕೇಳಲಾಗಿದೆ. ಕಂಟ್ರೋಲಿಂಗ್, ಆಯಿತಾ? ಭಾಳ ಈಸಿ ಇದು. ಬೆಂಚ್ ಮಾರ್ಕು ಎಗನೆಸ್ಟ್ ಅದು ಹೇಳ್ತಿರಲ್ವಾ ಇದರಲ್ಲಿ. ನೋಡಿ, ನಿಯಂತ್ರಿಸುವ ಪ್ರಕ್ರಿಯೆಯಲ್ಲಿ ಶಿಷ್ಟತೆ ಎಂದರೆ ಕಾರ್ಯಕ್ಷಮತೆಯನ್ನು ಅಳೆಯಲು ಬಳಸುವ ಒಂದು ಮಾನದಂಡ ಅಥವಾ ಕಾರ್ಯಕ್ಷಮತೆಯ ಗುರಿಯಾಗಿರುತ್ತದೆ. 16ನೆಯ ಪ್ರಶ್ನೆ ಸ್ಥಿರ ಹಣಕಾಸಿನ ಶುಲ್ಕಗಳ ಉಪಸ್ಥಿತಿಯಿಂದ ಸಾಮಾನ್ಯ ಷೇರುದಾರರು ಗಳಿಸುವ ಲಾಭವನ್ನು ಹೆಚ್ಚಿಸುವುದು. ಇದು ಯಾವ ಹಣಕಾಸು ನಿರ್ವಹಣೆಯ ಕಲ್ಪನೆಯಾಗಿದೆ ಅಂತ ಕೇಳಿದ್ದಾರೆ. ಇದನ್ನು ಇಂಗ್ಲೀಷಲ್ಲಿ ಟ್ರೇಡಿಂಗ್ ಅಂತೀವಿ ಅಥವಾ ಈಕ್ವಿಟಿ ಅಥವಾ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತ ಕೂಡ ಕರೀತೀರ. ಹಾಗಿದ್ರೆ ಈಗ ಇದಕ್ಕೆ ಉತ್ತರವೇನು, ಕನ್ನಡದಲ್ಲಿ ಹೇಗೆ ಬರೀಬೇಕು ಅನ್ನೋದನ್ನು ಈಗ ನಾವು ನೋಡೋಣ. ಇಲ್ಲಿ
ನೋಡಿ ಏನಂತೀರ, ಇದು ಉತ್ಪಾದನೆ ಪರಿಕಲ್ಪನೆ ಅಥವಾ ದಕ್ಷತಾ ಪರಿಕಲ್ಪನೆ ಸಂಬಂಧಿಸಿರುವಂಥದ್ದು ಆಗಿರುತ್ತೆ. ನೋಡಿ, ಬೃಹತ್ ಪ್ರಮಾಣದ ವಸ್ತುಗಳ ಉತ್ಪಾದನೆಯಿಂದ ಸಾಮಾನ್ಯ ಜನರ ಕಡಿಮೆ ಬೆಲೆಯಲ್ಲಿ ಉತ್ಪಾದನೆಗಳನ್ನು ಪಡೆಯಬಹುದು. ಇದು ಯಾವ ಮಾರುಕಟ್ಟೆ ಪರಿಕಲ್ಪನೆ ಅಂತ ಇಲ್ಲಿ ಕೇಳಿದಾರಲ್ವ. ಇದಿಷ್ಟೇ ನಾನು ಹೇಳಿದ್ನಲ್ವ, ಇದು ಉತ್ಪಾದನಾ ಪರಿಕಲ್ಪನೆ ಅಂತ. ಇದನ್ನು ನಾವು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ. ಧನ್ಯವಾದಗಳು. ಇಲ್ಲಿ ಕೆಳಗಡೆ ಕಾಣುವಂಥ ಎಲ್ಲ ಪ್ರಶ್ನೆಗಳು ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ 3ಗೆ ಬಹಳ ಅಂದರೆ ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ದಯವಿಟ್ಟು ಇದನ್ನೆಲ್ಲ ನೋಡಿಕೊಳ್ಳಿ. ಇದರ ಜೊತೆಗೆ ಕೆಲವೊಂದು ಲಿಂಕ್ಸ್ಗಳನ್ನು ನೀಡಿರ್ತೇನೆ. ಎಕ್ಸಾಮ್ 1, ಎಕ್ಸಾಮ್ 2, ಎಕ್ಸಾಮ್ 3. ನನ್ನ ಪ್ರೀತಿಯ ಮುದ್ದಾದ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಕ್ಸಾಮ್ 1 ಆ್ಯನ್ಯುವಲ್ ಎಕ್ಸಾಮ್ ಮುಗಿದೋಗಿದೆ, ಆ್ಯನ್ಯುವಲ್ ಎಕ್ಸಾಮ್ 2 ಮುಗಿದೋಗಿದೆ, 3 ನೀವು ಬರಿತಾ ಇದ್ದೀರಾ. ಜೊತೆಗೆ ಮಾಡಲ್ ಕ್ವಶನ್ ಪೇಪರ್ 1, 2, 3 ಇದನ್ನು ನಿಜವಾಗಿಯೂ ತಾವುಗಳು ಮಾಡಿದ್ದೇ ಆದರೆ ಔಟ್ ಆಫ್ ಔಟ್ ಆರಾಮಾಗಿ ತೆಗೆದುಕೊಳ್ಳುತ್ತೀರಾ, ಹೌದಲ್ವಾ? ಈಗಲೂ ಸಮಯವಿದೆ. ಇಡೀ ದಿನ ಕೂತ್ಕೊಂಡು ಚೆನ್ನಾಗಿ ಓದಿ ರೆಡಿಯಾಗಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಆಲ್ ದ ಬೆಸ್ಟ್. ಬರೀ ನೋಡೋದ್ರಿಂದ ಕೇಳುವುದರಿಂದ ಏನೂ ಉಪಯೋಗವಿಲ್ಲ. ರೈಟ್ ಆ್ಯಂಡ್ ಪ್ರಾಕ್ಟೀಸ್. ಜಾಸ್ತಿ ಅಂಕಗಳು ಬೇಕು ಅಂದರೆ ಬರವಣಿಗೆಯಿಂದ ಮಾತ್ರ ಸಾಧ್ಯ. ಅದು ಬರಿಬೇಕು, ಕಲಿಬೇಕು. ಧನ್ಯವಾದಗಳು. ಆಲ್ ದ ಬೆಸ್ಟ್. ದಯವಿಟ್ಟು ನಿಮ್ಮ ಪರೀಕ್ಷೆ ಆದ ತಕ್ಷಣ ಆ್ಯನ್ಯುವಲ್ ಎಕ್ಸಾಮ್ 3 ಬಿಸ್ನೆಸ್ ಸ್ಟಡೀಸು ನಮಗೆ ತಾವುಗಳು ನಿಮ್ಮ ಪ್ರಶ್ನೆ ಪತ್ರಿಕೆಯನ್ನು ಕಳುಹಿಸಿಕೊಡಿ ಅಂತ ನಿಮ್ಮಲ್ಲಿ ನಾವು ರಿಕ್ವೆಸ್ಟನ್ನು ಮಾಡಿಕೊಳ್ಳುತ್ತಿದ್ದೇವೆ. ಧನ್ಯವಾದಗಳು.